ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಏನಂತ ಅಂದರೆ, ಇಲ್ಲಿಯವರೆಗೆ ಕೊಟ್ಟಿರ್ತಕ್ಕಂತಹ ಎಪಿಸೋಡ್ಗಿಂತ ಇವತ್ತಿನ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಆಡಿಯನ್ಸ್ ತುಂಬ ಓಪನ್ ಮೈಂಡೆಡಿಂದ ಎಮೋಷನಲಿ ಜೊತೆಗೆ ಲಾಜಿಕಲ್ ಹ್ಯುಮ್ಯಾನಿಟಿ ಬೇಸ್ ವಿಚಾರಗಳನ್ನ ತುಂಬ ಶಾಂತ ರೀತಿಯಲ್ಲಿ ಕೊನೆಯವರೆಗೆ ನೋಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಆ್ಯಂಡ್ ಆಲ್ಸೋ ಈ ನನ್ನ ಒಂದು ವಾಯ್ಸ್ ತುಂಬ ಬಹಳ ಜನಕ್ಕೆ ಮಟ್ಟಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಟಾಪಿಕ್ ಅನ್ನ ಶುರು ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿರ್ತಕ್ಕಂತಹದನ್ನ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಸೌಜನ್ಯ ಕೇಸ್ ಬಗ್ಗೆ ರಿಲೇಟೆಡ್ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾ, ನಮ್ಮ ಯೂಟ್ಯೂಬ್, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಪ್ರತಿಯೊಂದರಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತುತ್ತಾ ಇದೆ. ಸೊ ಅದು ಇಲ್ಲಿಗೆ ನಂದು ಹೋಗಬಾರ್ದು, ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನೋದು ಒಂದು ಉದ್ದೇಶದಿಂದ, ಹಾಗೆ ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಎಗನೆಸ್ಟ್ ಆಗಿರ್ತಾರೆ ನೋಡಿ, ಅಂಥವ್ರಿಗೆ ಒಂದು ಬೆಸ್ಟ್ ಆಗಿದೆ. ಸೊ ನಾನು ಇಂಥವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಅಂದ್ರೆ, ಇಂಥ ಕೇಸನ್ನ ಇವರು ಇಲ್ಲಿಗೆ ಬಿಟ್ಬಿಡೋದ್ರಿಂದ ತುಂಬಾನೇ ಈ ಕೇಸ್ಗೆ ನ್ಯಾಯ ಸಿಗೋದಂತೂ ಗ್ಯಾರಂಟಿ. ಯಾಕಂದ್ರೆ ನಿಮ್ಮ ಇರ್ತಕ್ಕಂತಹ ಪೊಲಿಟಿಕಲ್ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಅದು ಏನಾದರೂ ಆಗಿರ್ಲಿ, ದಯವಿಟ್ಟು ಇಂತಹ ಒಂದು ಕೇಸ್ಗೆ ಬರದೇ ಇರೋದ್ರೇನೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಸಾಧ್ಯ ಆಗೋದು. ಸೊ ಇವತ್ತಿನ ನಾನು ಈ ವಿಷಯನ ಏನು ಟಾಪಿಕ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ಇಂಥವ್ರುಗಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಇಲ್ಲಿ ಒಂದು ಸಮೀರ್ ಬ್ರದರ್ ಮಾಡಿರ್ತಕ್ಕಂತಹ ಒಂದು ಮುಸ್ಲಿಂ ಹುಡುಗ ಒಂದು ಹೆಣ್ಣು ಜೀವಕ್ಕೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಒಂದು ಜಾತಿ ಧರ್ಮವನ್ನ ಭೇದಭಾವ ಮಾಡ್ತಾ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ, ನಮ್ಮ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡಬೇಡಿ, ನಮ್ಮ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡಬೇಡಿ, ಅದನ್ನ ಪಕ್ಕಕ್ಕಿಟ್ಟು ಸೌಜನ್ಯ ನ್ಯಾಯಕ್ಕೋಸ್ಕರ ಮಾತಾಡಿ ಅಂತ ಇರೋರಿಗೆ ಒಂದು ಸೆನ್ಸಿಬಲ್ ಆನ್ಸರ್, ಹಂಬಲವಾಗಿ ನಾನು ಆನ್ಸರ್ನ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಹೆಚ್ಚು ಜನರಿಗೆ, ಬಹಳಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಈ ಧರ್ಮಸ್ಥಳ ಅನ್ನೋದು ಹೇಗೆ ಬಂತು, ಧರ್ಮಸ್ಥಳದಲ್ಲಿರ್ತಕ್ಕಂತಹ ಮಂಜುನಾಥ ಸ್ವಾಮಿ ಅನ್ನೋದನ್ನ ಹೀಗೆ ಪೂಜೆ ಮಾಡ್ತಾರೆ, ಇದು ಹೇಗೆಲ್ಲ ಪ್ರತಿಷ್ಠಾಪನೆ ಆಗ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಏನಂತ ಅಂದ್ರೆ, ಕೆಲವೊಂದು ಫಂಡ್ ಇಂದ ಆಗಿರ್ಬೋದು, ಮತ್ತೆ ಈ ಸನಾತನ ಧರ್ಮದ ವಿರುದ್ಧ ಹೋಗುವ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ಪಕ್ಕಕ್ಕಿಟ್ಟು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ. ಇಂಥದಕ್ಕೆ ನಾನು ಒಂದು ಕ್ಲಿಯಾರಿಟಿ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ನಾನು ಹುಟ್ಟಿರ್ತಕ್ಕಂತಹ ಸ್ಥಳ ಮೈಸೂರು. ಸೊ ಮೈಸೂರಲ್ಲಿ ಏನಾದರೂ ಒಂದು ಪ್ರಸಿದ್ಧಿಯಾಗಿರುತ್ತೆ. ಹಾಗೆ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಆ ಗ್ರಾಮದಲ್ಲಿ ಮಂಜುನಾಥ ಸ್ವಾಮಿ ಅನ್ನೋದು ಪ್ರಸಿದ್ಧಿಯಾಗಿರುತ್ತೆ. ಹಾಗಾಗಿ ಆ ಒಂದು ಹೆಸರನ್ನ ತಗೊಳ್ಬೇಕಾಗಿ ಬರುತ್ತೆ. ದಯವಿಟ್ಟು ಇದನ್ನೊಮ್ಮೆ ಅರ್ಥ ಮಾಡಿಕೊಂಡು ಈ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಕ್ಕಂತಹದನ್ನ ದಯವಿಟ್ಟು ನಿಲ್ಲಿಸಿ. ನಮ್ಮ ಹಿಂದೂಗಳು ರಿಯಾಲಿಟಿ ಏನಂತಂದ್ರೆ, 4 ಜನ ಏನೋ ಒಂದಷ್ಟು ವಿಷಯ ಹೇಳಿದ್ರು ಅಂದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಅದನ್ನ ಹೇಗೆ ರಿಸರ್ಚ್ ಮಾಡಿ ಅದರಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂತಹ ಸೆನ್ಸಿಟಿವ್ ಮೈಂಡ್ ಇರಲ್ಲ ಅಂತ ಹೇಳ್ತಾ, ನಾನಿವತ್ತಿನ ಹೇಳ್ತಕ್ಕಂತಹ ವಿಷಯ ಏನಂತ ಅಂದ್ರೆ, ಧರ್ಮಸ್ಥಳ ಅನ್ನೋದು ಹೇಗೆ ಬಂತು, ಈ ಧರ್ಮಸ್ಥಳ ಅನ್ನೋ ಮಂಜುನಾಥ ಸ್ವಾಮಿ ಇಲ್ಲಿ ಹೇಗೆ ಸೃಷ್ಟಿಯಾಯಿತು. ಸ್ನೇಹಿತರೆ, ಇಲ್ಲಿ ನಮ್ಮ ಯಾವುದೇ ಒಂದು ಭಾರತ ಹಿಂದೂ ದೇಶಗಳಿಗೆ ಒಂದು ಪೌರಾಣಿಕವಾಗಿ ಅಥವಾ ಇತಿಹಾಸದಲ್ಲಿ ಒಂದು ಕತೆ ಇರುತ್ತೆ. ಸೊ ಇಲ್ಲಿ ಯಾವುದೇ ಧರ್ಮಸ್ಥಳಕ್ಕೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ನನ್ನ ಮೈಂಡಿಗೆ ಸಿಕ್ತಂತಹ ವಿಚಾರ, ಇದು ಒಂದು ಯಾವುದೇ ರೀತಿ ಹಿಸ್ಟ್ರಿನಲ್ಲಾಗಲಿ ಯಾವುದೇ ಪೌರಾಣಿಕ ಕಥೆಯಲ್ಲಾಗಲಿ ಇಲ್ಲ. ಇದು ಒಂದು ಜೈನ್ ಕತೆ. ನಮ್ಮ ಈ ಹಂಪಿ ಆಗಿರ್ಬೋದು, ಯಾವುದೇ ಒಂದು ನೀವು ನಮ್ಮ ಹಿಂದೂಗಳ ದೇವಸ್ಥಾನವನ್ನ ತಗೊಳ್ಳಿ, ಆ ದೇವಸ್ಥಾನಗಳಲ್ಲಿ ಏನಾದರೂ ಒಂದು ಕತೆ ಇರುತ್ತೆ. ಇಲ್ಲಿ ಶಕ್ತಿ ಪೀಠ, ಶಕ್ತಿ ದೇವತೆಗಳು ಅಂತ ಒಂದು ಅಷ್ಟು ಪುರಾಣದಲ್ಲಿ ಕಥೆಗಳಿರುತ್ತೆ. ನೀವು ಶಿವ ಪುರಾಣವನ್ನು ಒಮ್ಮೆ ತೆಗೆದು ನೋಡಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ ನಾನು ರಿಸರ್ಚ್ ಮೈಂಡ್ ಈ ವಿಷಯ, ಈ ಮೊನ್ನೆ ಅಷ್ಟೇ ಈ ವಿಷಯಗಳೆಲ್ಲ ಎಷ್ಟು ಮುಗಿಲೆದ್ದಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಮತ್ತೆ ಇದು ನಮ್ಮ ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ಜೈನರ ಇನ್ಸ್ಟಿಟ್ಯೂಟ್ ಅನ್ನೋದು ವಿಷಯಗಳೆಲ್ಲ ಹಾರಾಡ್ತಾ ಇದ್ದಾವೆ. ನಮ್ಮ ಹಿಂದೂಗಳ ದೇವಸ್ಥಾನ, ಸನಾತನ ಧರ್ಮದ ಬಗ್ಗೆ ಮಾತಾಡಬೇಡಿ ಅನ್ನೋ ಎಷ್ಟೋ ವಿಷಯಗಳು ಮುಗಿಲೆದ್ದಿವೆ. ಆ ವಿಷಯಗಳಿಗೆ ಒಂದಷ್ಟು ಕ್ಲಿಯಾರಿಟಿ ಕೊಡೋಣ ಅಂತ ಹೆಚ್ಚು ಜನರಿಗೆ ಇದನ್ನ ದಯವಿಟ್ಟು ಈ ವಿಡಿಯೋನ ಸಮಾಧಾನದಿಂದ ಓಪನ್ ಮೈಂಡೆಡ್ಲಿ ಕೇಳಿ, ಆದಷ್ಟು ಇದನ್ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ರಿಸರ್ಚ್ ಮೈಂಡ್ಗೆ ಸಿಕ್ತಿರ್ತಕ್ಕಂತಹ ಇದು ಒಂದು ಕತೆ, ಜೈನರ ಒಂದು ಕತೆ. ಈ ಒಂದು ಧರ್ಮಸ್ಥಳ ಅನ್ನೋ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿ ಹಿಸ್ಟ್ರಾಲಜಿ ಆಗಲಿ, ಯಾವುದೇ ರೀತಿ ಕತೆ ಪುರಾಣ ಬುಕ್ಸ್ಗಳಾಗಲಿ ಕತೆಗಳು ಇಲ್ಲ. ಅಕಸ್ಮಾತ್ ನಿಮಗೆ ಏನಾದರೂ ಇಲ್ಲಿ ಹಿಸ್ಟ್ರಾಲಜಿಕಲಿ ಇದಕ್ಕೆ ಒಂದು ಕತೆ ಇದೆ, ಪುರಾಣದಲ್ಲಿ ಒಂದು ಕತೆ ಇದೆ ಅನ್ನೋದೇ ನಿಮಗೆ ಒಂದು ಉಲ್ಲೇಖ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ನನಗೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ,
ಇದು ಒಂದು ಯಾವುದೇ ರೀತಿ ಪುರಾಣದಲ್ಲಾಗಲಿ ಇತಿಹಾಸ ಒಂದು ಯಾವುದೇ ಒಂದು ಬುಕ್ಕಲ್ಲಾಗಲಿ ಯಾವುದೇ ರೀತಿ ಒಂದು ಕತೆ ಇಲ್ಲ ಇದಕ್ಕೆ. ಸೊ ಇದು ಒಂದು ಜೈನ್ ಫ್ಯಾಮಿಲಿ ಸುಮಾರು 800 ವರ್ಷಗಳ ಹಿಂದೆ ಜೈನ್ ಫ್ಯಾಮಿಲಿ ಇಲ್ಲಿ ನೆಲೆಸಿರುತ್ತೆ. ಮಾರು ವೇಷದಲ್ಲಿ ದೇವತೆಗಳು ಬಂದು ಅವರು ಮಾಡಿರ್ತಕ್ಕಂತಹ ಸತ್ಕಾರ ಶಕ್ತಿ ನಿಷ್ಠೆಯನ್ನೆಲ್ಲ ಅವ್ರಿಗೆ ಪ್ರೀತಿ ಅಲ್ಲಿರ್ತಕ್ಕಂಥ ಪರಿಶುದ್ಧತೆ ಎಲ್ಲ ಇಷ್ಟ ಆಗಿ ಅವರು ಕನಸಲ್ಲಿ ಬಂದು ಆ ದಂಪತಿಗಳಿಗೆ ನೀವು ಮಾಡಿರ್ತಕ್ಕಂತಹ ಪರಿಶುದ್ಧತೆ ನಿಮ್ಮ ನಿಷ್ಠೆ ನಿಮ್ಮ ಶ್ರದ್ಧೆ ನಮಗೆ ತುಂಬ ಇಷ್ಟ ಆಗಿದೆ, ಹಾಗಾಗಿ ನಮಗೆ ಇಲ್ಲಿ ನೆಲೆಸೋದಕ್ಕೆ ಈ ಜಾಗ ಈ ಮನೆನ ಬಿಟ್ಕೊಡಿ ಅಂತ ಆ ದಂಪತಿನ ಕೇಳಿದಾಗ ಆ ದಂಪತಿಗಳು ಆ ಒಂದು ಮನೆನ ಅಲ್ಲಿ ನೆಲೆಸೋದಕ್ಕೆ ನಮ್ಮ ಏನಿದೆ ಇದಾಗಿದೆ ನಮ್ಮ ಮಂಜುನಾಥ ಸ್ವಾಮಿ ಏನಿದೆ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಆ ಮನೆಯನ್ನು ಬಿಟ್ಕೊಡ್ತಾರೆ. ಸೊ ಇಲ್ಲಿ ನಮ್ಮ ಅಣ್ಣಪ್ಪ ಸ್ವಾಮಿಯನ್ನು ದೂತರನ್ನಾಗಿ ಕಳಿಸಿ ಕತ್ರಿಯಲ್ಲಿ ಇರ್ತಕ್ಕಂತಹ ಈ ಮಂಜುನಾಥ ನಮ್ಮ ಸ್ವಾಮಿಯನ್ನು ತಂದು ಆ ಮನೆಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂತಹದ್ದು ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಈ ಧರ್ಮಸ್ಥಳ ಅನ್ನೋದು ಇಲ್ಲೇ ಯಾಕೆ ಬಂತು, ಈ ಮಂಜುನಾಥ ಸ್ವಾಮಿ ಅನ್ನೋದು ಇಲ್ಲೇ ಯಾಕೆ ಬಂತು ಅನ್ನೋದು ನನಗೆ ಉಲ್ಲೇಖ ಸಿಕ್ಕಿಲ್ಲ. ಅಂಡ್ ಆಲ್ಸೋ ಈ ಒಂದು ಜೈನ್ ಆ ಫ್ಯಾಮಿಲಿ ತಲಾಂತರದಿಂದ ಆ ಒಂದು ಮನೆತನ ಆ ಒಂದು ಕಥೆನ ಹೇಳ್ಕೊಂಡು ಇಡೀ ತಲಾಂತರದಿಂದ ಆ ಒಂದು ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದೆ. 16ನೇ ಶತಮಾನದ ಸಮಯದಲ್ಲಿ ನಮ್ಮ ರಾಜಯಾತ ತೀರ್ಥರು ಆ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ಮಂಜುನಾಥ ಶಿವ ಈ ಒಂದು ಲಿಂಗ ಏನಿದೆ ಅಲ್ಲಿಗೆ ಬರ್ತಾರೆ. ಇಲ್ಲಿ ಒಂದು ಮರುಸ್ಥಾಪನೆ ಆಗಬೇಕು, ಪ್ರತಿಷ್ಠಾಪನೆ ಆಗಬೇಕು, ಇಲ್ಲಿ ಕರೆಕ್ಟಾಗಿ ಪ್ರತಿಷ್ಠಾಪನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ಇಲ್ಲಿ ಮರುಸ್ಥಾಪನೆ ಆಗಬೇಕು ಅಂತ ಹೇಳ್ತಾರೆ. ಆಗಮ ಶಾಸ್ತ್ರದ ಪ್ರಕಾರ ಅಂತ ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ವಿಗ್ರಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ರೆ ಅಲ್ಲಿಗೆ ಒಂದು ಜೀವವನ್ನ ತುಂಬಬೇಕು, ಪ್ರಾಣವನ್ನ ತುಂಬಬೇಕು, ಆವಾಗ ಮಾತ್ರ ಒಂದು ಅದು ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಸಾಧ್ಯ. ಸೊ ಅದನ್ನ ಒಂದು ಸೈಂಟಿಫಿಕಲಿ ಕೂಡ ಇದೇನು ಜೀವ ತುಂಬೋದು ಪ್ರಾಣ ಅನ್ನೋದನ್ನ ಹೇಳ್ಬಿಡಿ ಈ ವಿಡಿಯೋನ ದಯವಿಟ್ಟು ನೋಡಿ. ಹಾಗೆ ಅದನ್ನ ಮರು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಸೊ ಈ ಒಂದು ಮನೆತನ ತಲಾಂತರದಿಂದ ಆ ಒಂದು ಕತೆ ರೂಪದಲ್ಲಿ ಆ ಒಂದು ಆಡಳಿತವನ್ನ ನಡ್ಸ್ಕೊಂಡು ಬರ್ತಾ ಇದೆ. ಸೊ ಟೋಟಲಿ ಈ ಒಂದು ಕ್ಷೇತ್ರದ ಬ್ಯೂಟಿ ಏನಂತ ಅಂದ್ರೆ ಆ ಒಂದು ಜೈನ್ ಫ್ಯಾಮಿಲಿ ಆಡಳಿತವನ್ನ ನಡೆಸ್ತಾರೆ. ಆ ಒಂದು ಲಿಂಗ ಏನಿದೆ ಆ ಒಂದು ಮಂಜುನಾಥ ಸ್ವಾಮಿ ಇದೆ ಆ ಶಿವನನ್ನ ಪೂಜೆ ಮಾಡ್ತಕ್ಕಂತಹ ಪುರೋಹಿತರು ಏನಿದೆ ಆ ಪುರೋಹಿತರು ಯಾರು ಅಂತಂದ್ರೆ ವೈಷ್ಣವರು. ಸೊ ಈ ಮೂರು ಇನ್ಕ್ಲೂಡ್ ಆಗಿ ಆ ಟೋಟಲಿ ಆ ಕ್ಷೇತ್ರವನ್ನ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂತಹದ್ದು ಏನಂತ ಅಂದ್ರೆ ಇಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಹಿಂದೂಗಳ ರಿಯಾಲಿಟಿ ಏನು ಗೊತ್ತಾ ಸ್ನೇಹಿತರೆ, ಯಾವುದೋ ಒಂದು ಮಹಾ ಕುಂಭ ಮೇಳಕ್ಕೆ ಹೋಗಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮ ಮನೆ ಮಗಳು ಮಗ ಎಲ್ಲ ಮಾಡ್ಕೊಬಿಡ್ತೀವಿ, ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಇಲ್ಲಿ ನಮ್ಮ ಮನೆ ಹೆಣ್ಮಗಳು ಒಂದು ನ್ಯಾಯದ ಪರ ಮಾತಾಡ್ತಿದ್ದಾರೆ. ಅವ್ರ ಇಂಟೆನ್ಷನ್ ಏನೇ ಇರಲಿರ್ರಿ, ನಮ್ಮ ಒಂದು ಹೆಣ್ಣುಮಗಳ ಬಗ್ಗೆ ಒಂದು ನ್ಯಾಯ ಕೊಡಿಸೋದಕ್ಕೆ ಅಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನನ್ನ ಇಂಟೆನ್ಷನ್ ಇಲ್ಲಿ ಸಮೀರ್ ಬ್ರದರ್ ಅಲ್ಲ ರೀ, ಮೇನ್ ಇಂಟೆನ್ಷನ್ ಇಲ್ಲಿ ಸೌಜನ್ಯ. ಅಂತಹ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂತಹ ಕೃತ್ಯ ಮತ್ಯಾವುದ ಹೆಣ್ಣುಮಗು ಅನ್ನೋದಕ್ಕಿಂತ ಮತ್ತಂತಹದೊಂದು ಕೃತ್ಯ ಇಂತ್ಯಾವುದು ಒಂದು ದೇಶದಲ್ಲಿ ನಡೀಬಾರ್ದು ಅನ್ನೋ ಒಂದು ಉದ್ದೇಶ. ಅಲ್ಲಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಖಂಡಿತವಾಗಿಯೂ ಕೂಡ ನಾನು ಇಲ್ಲಿ ಒಂದು ಇಂಟೆನ್ಷನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ನೀವು ಹೇಳ್ಬೋದು ಆ ಮಂಜುನಾಥ ಸ್ವಾಮಿ ಶಿವ ನಿಮ್ಮಲ್ಲಿ ಇದ್ದಿದ್ರೆ ಅಂತಹ ಒಂದೊಂದು ಕೃತ್ಯ ನಡಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ವರ್ಷ ಯಾಕೆ ಆ ಒಂದು ಕೇಸ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಜವಾಗಿಯೂ ಕೂಡ ಮಂಜುನಾಥ ಸ್ವಾಮಿ ಇದ್ದಲ್ಲೇ ಆಗಿದ್ರೆ ಇಷ್ಟು ವರ್ಷ ಯಾಕೆ ಆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಿಲ್ಲ ಅನ್ನೋರಿಗೆ ನನ್ನ ಒಂದು ಮಾತು. ಆ ಒಂದು ಎಲ್ಲ ಆ ಅಣ್ಣಪ್ಪ ಸ್ವಾಮಿ ನಿಜವಾಗಿಯೂ ಮಂಜುನಾಥ ಸ್ವಾಮಿ ಎಷ್ಟೋ ಇದ್ರ ಹಿಂದೆ ಕೇಸ್ಗಳೆಲ್ಲ ಮುಚ್ಚೋಗಿವೆ. ಅದೇ ಸೌಜನ್ಯ ಕೇಸ್ ಯಾಕೆ ನಡೀತಿದೆ ಮತ್ತೆ ಮುಗಿಲಿರ್ತಿದೆ ಅನ್ನೋದಕ್ಕೆ ನಿಜವಾಗಿಯೂ ಇರ್ತಕ್ಕಂತಹ ನಮ್ಮ ಮಂಜುನಾಥ ಸ್ವಾಮಿ ಇದೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ. ಎಷ್ಟೋ ಕೇಸ್ಗಳು ಹಿಂದೆ ಮುಚ್ಚೋಗ್ಬಿಟ್ಟಿದ್ದಾವೆ, ಅದು ಯಾಕೆ ಮುಗಿಲೆತ್ತಾ ಇಲ್ಲ ಅಲ್ವಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಂತಹ ಒಂದು ಕೆಟ್ಟ ಘಟನೆ ನಡೀತಾನೆ ಇರಲಿಲ್ಲ, ದೇವ್ರು ಇದ್ದಿದ್ರೆ ಅನ್ನೋದೇ ಆಗಿದ್ರೆ ಮನುಷ್ಯನಿಗೆ ನೋವೇ ಬರ್ತಿರ್ಲಿಲ್ಲ, ಕಷ್ಟನೇ ಬರ್ತಿರ್ಲಿಲ್ಲ ಅಲ್ವಾ? ನಾವು ಮಾಡ್ತಿರ್ತಕ್ಕಂತಹ ಕರ್ಮ
ಪಾಪ ಪುಣ್ಯಗಳನ್ನೆಲ್ಲ ಆ ಒಂದು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾವೆಲ್ಲ ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ನಾನು ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರೆಲ್ಲ ಇಲ್ಲಿ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಲಿಸಿ. ಆ ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಿಲ್ಲಿಸಿ. ಯಾಕಂದ್ರೆ ಮಂಜುನಾಥ ಸ್ವಾಮಿ ದೇವರು ಎಲ್ಲೆಲ್ಲೂ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಇರ್ತಾನೆ ಸ್ವಾಮಿ ದೇವರು. ಯಾಕೆ ದೇವ್ರಿಲ್ಲಲ್ಲ? ಪ್ರತಿ ಒಂದು ಊರಲ್ಲೂ ಕೂಡ ಏನಾದರೂ ಒಂದು ಒಂದು ಪ್ರಸಿದ್ಧಿ ಅನ್ನೋದು ಇರುತ್ತೆ. ಆ ಪ್ರಸಿದ್ಧಿನ ಹಾಳು ಮಾಡೋದಕ್ಕೆ ಇಲ್ಲಿ ನಾನು ಯಾವುದೇ ರೀತಿ ಪರ್ಟಿಕ್ಯುಲರಿ ಇವರೇ ಮಾಡಿದ್ದಾರೆ ಅನ್ನೋ ಹೆಸರನ್ನ ಮೆನ್ಷನ್ ಮಾಡ್ತಿಲ್ಲ. ನನಗೆ ಯಾವುದೇ ರೀತಿ ಪರ್ಸ್ನಲಿ ಯಾರ ಮೇಲೂ ಕೂಡ ದ್ವೇಷ ಇಲ್ಲ. ನಾನು ಹೇಳ್ತಾ ಇರೋದು ಸನಾತನ ಧರ್ಮದ ಬಗ್ಗೆ. ಮತ್ತೆ ನಾನು ಹೇಳ್ತಕ್ಕಂತಹದ್ದು ಸೌಜನ್ಯಗೆ ಆಗಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ದಯವಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಒಂದು ರಿಕ್ವೆಸ್ಟ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ, ದಯವಿಟ್ಟು ಒಂದು ಒಳ್ಳೆ ನ್ಯಾಯಸಮ್ಮತವಾಗಿ ಜೀವನವನ್ನು ನಡೆಸಿ. ಯಾವುದೇ ರೀತಿ ಇಲ್ಲಿ ಒಂದು ಕೋಮು ಗಲಭೆಗಳಿಗೆ ಅಡ್ಡಿ ಮಾಡ್ಕೊಂಡಿರ್ತಕ್ಕಂತಹ ಒಂದು ನ್ಯಾಯ, ಒಂದು ತಾಂತ್ರಿಕವಾಗಿ ಒಂದು ಅಂತ್ಯ ಈ ನ್ಯಾಯ ಕಾಣಲೇಬೇಕು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ನಾನು ಯಾವುದೇ ರೀತಿ ಲೈಕ್ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಈ ವಿಷಯಗಳು ಗೊತ್ತಿರಲ್ಲ, ತಪ್ಪಾಗಿ ಅರ್ಥೈಸಿ ಆ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಬ್ಬರು ಒಂದು ಹೇಳಿದ್ರು ಅಂತ ಹೇಳಿ ಅದನ್ನೇ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ದಯವಿಟ್ಟು ಅದನ್ನು ಆ ಥರ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ.